नमस्कार, मैं हूं आपके साथ सुहानी बहुगुना और आप देख रहे हैं पल्स 24 न्यूज। 138 साल से भी ज्यादा पुराने एक स्कूल में अचानक उपद्रवियों ने तोड़फोड़ कर दी, जिससे वहां तनावपूर्ण माहौल बन गया। इस संबंध में हुबली धारवाड़ केंद्रीय निर्वाचन क्षेत्र के विधायक महेश तेंगीनाकाई ने दौरा किया और निरीक्षण किया। बदमाशों ने अचानक स्कूल के कमरे को तहस नहस कर दिया। स्थानीय लोगों, स्कूल स्टाफ और छात्रों ने विधायकों के सामने अपनी शिकायत रखी। स्कूल के अस्तित्व की लड़ाई के लिए आगे आए स्थानीय निवासियों ने बताया कि वे सदियों पुराने स्कूल के अस्तित्व की लड़ाई लड़ते रहेंगे। अब स्कूल हॉल में तोड़फोड़ से आक्रोशित स्थानीय लोगों और पुराने छात्रों ने विधायकों के सामने अपना दर्द बयान किया। ಶಾಲೆ 1 to 5 ಮಕ್ಕಳಿದ್ದಾರೆ ಇಲ್ಲಿ. ಸೊ 21 ಜನ ಮಕ್ಕಳು ಕಲಿತಾ ಇದ್ದಾರೆ ಅಂತೇಳಿ ಹೆಡ್ ಮಾಸ್ಟರ್ ಹೇಳಿದರು. ನಮಗೆ ಕೂಡ ಈಗ ಬೆಳಗ್ಗೆ ಅಷ್ಟೇ ಗೊತ್ತಾಗಿರೋದು ವಿಷಯ ಏನಂತೇಳಿ. ನಿನ್ನೆ ಶಾಲೆ ಬಿಟ್ಟ ತಕ್ಷಣ 5 ಗಂಟೆ ನಂತರ ಅವರು ಎಲ್ಲ ಶಾಲೆ ಬಾಗಿಲೆಲ್ಲ ಭದ್ರಪಡಿಸ್ಕೊಂಡು ಮಕ್ಕಳಿಗೆಲ್ಲ ಮನೆಗೆ ರೋಡ್ ಕ್ರಾಸ್ ಮಾಡಿ ಮನೆಗೆ ಕಳಿಸಿದ ಮೇಲೆ ಅವ್ರಿಗೆ ಬೆಳಗ್ಗೆ ಹಾಲಿನ ಗಾಡಿ ಬಂದಾಗ ಮತ್ತು ಅಡುಗೆ ಸಹಾಯಕರಿಗೆ ಗೊತ್ತಾಗಿದೆ ಏನಂತ ಗೋಡೆ ಬಿದ್ದಿದೆ ಅಂಥೇಳಿ. ಅವರು ತಕ್ಷಣ ಹೆಡ್ ಮಾಸ್ಟ್ರಿಗೆ ಫೋನ್ ಮಾಡಿದ್ದಾರೆ. ಹೆಡ್ ಮಾಸ್ಟರ್ ಇಲ್ಲಿ ಬಂದು ನೋಡಿ ನಮಗೆ ಫೋನ್ ಮಾಡಿದರು. ಸೊ ನಮಗೆ ಫೋನ್ ಮಾಡೋ ಅಷ್ಟೊತ್ತಿಗೆ ಸುಮಾರು 10:25 ಆಗಿತ್ತು. ನಂಗೆ ತಕ್ಷಣ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಲ್ಲಿ ಹೋಗಿ ನಾನು ಮೀಟಿಂಗ್ನಲ್ಲಿದ್ದೀನಿ ಅಂತ ಹೇಳಿದರು. ಸೊ ಇಲ್ಲಿ ಬಂದು ಪರಿಶೀಲನೆ ಮಾಡಿ ನೋಡಿದಾಗ ಗೋಡೆ ಬಿದ್ದಿತ್ತು. ಏನಾಗಿದೆ ಯಾಕಾಗಿದೆ ಅಂತೇಳಿ ನಮ್ಗೆ ಗೊತ್ತಿಲ್ಲ. ಇನ್ನಷ್ಟೇ ತನಿಖೆ ಮಾಡಬೇಕು. ನಾವು ಆಗಲೇ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಹೆಡ್ ಮಾಸ್ಟರ್ ಈಗಾಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಈಗ ನಂತರ ಪರಿಶೀಲನೆ ಮಾಡಿ ಮೇಲಾಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ದೀವಿ. ನಾವು BO ಸಾಹೇಬ್ರಿಗೂ ಹೇಳಿದ್ದೀವಿ ಮತ್ತು ಅವ್ರ ನಂತರದ ಹೈಯರ್ ಆಫೀಸರ್ಗೂ ಕೂಡ ಹೇಳಿದ್ದೀವಿ. ಇನ್ಮೇಲೆ ಪರಿಶೀಲನೆ ಮಾಡಿ ಮುಂದಿನ ಕ್ರಮ ಏನಂತ ತಗೊಳ್ತೀವಿ. ಕಂಪ್ಲೇಂಟ್ ಕೊಟ್ಟಾಗಿದೆ. ನಿಮ್ಮ ಶಿಕ್ಷಣ ಇಲಾಖೆ ಉನ್ನತ ಅಧಿಕಾರಿಗೆ ಮಾಹಿತಿ ಕೊಟ್ಟರೆ? ಹೌದು, ಕೊಟ್ಟಿದ್ದೀನಿ. ತಕ್ಷಣ ನಾನು ಇಮಿಡಿಯೇಟ್ ಹೈಯರ್ ಆಫೀಸರ್ ಕೊಟ್ಟಿದ್ದೀನಿ. ಅವ್ರ ಹೈಯರ್ ಆಫೀಸರ್ಗೆ ನೀನು 5 ಗಂಟೆವರೆಗೂ ಸರಿಯಾಗೈತ್ರಿ. ಈಗ ಬೆಳಗ್ಗೆ ಬಂದು ನೋಡಿದಾಗಷ್ಟೇ ಗೊತ್ತು ನಮ್ಗೆ ಗೋಡೆ ಬಿದ್ದಿದೆ ಅಂತೇಳಿ. ಅದು ಏನಾಗಿದೆ ಅಂತೇಳಿ ಅಲ್ಲ, ಗೋಡೆ ಬಿದ್ದಿದೆ, ಯಾರೋ ಕಿಡಿಗೇಡಿಗಳು ಈ ರೀತಿ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ ಅಷ್ಟೇ. ಅದ್ರ ಬಗ್ಗೆ ಪೂರ್ಣ ಮಾಹಿತಿ ಗೊತ್ತಾಗೋದು ಇನ್ನು ತನಿಖೆ ಆದಮೇಲೆ ಅದನ್ನು ಕ್ರಮ ತಗೊಳ್ರಿ ಅಂತ ನಾವು ಕೊಟ್ಟಿದ್ದೀವಿ. ನನ್ನ ಹೆಸರು ಅನ್ಸೂಯ ಎಕ್ಕೊಂಡಿ ಅಂತೇಳಿ, BRC ಕೋಆರ್ಡಿನೇಟರ್ ಹುಬ್ಳಿ ಶಹರ್. ನಿನ್ನೆ ದಿವಸ ಯಾರೋ ದುಷ್ಕೃತ್ಯವನ್ನು ಮಾಡೋ ಮುಖಾಂತರ 138 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಭಾಳ ಹುಬ್ಳಿ ಒಳ್ಳೆ ಪುರಾತನ ಶಾಲೆ ಇದು, ಗೌರ್ಮೆಂಟ್ ಶಾಲೆ ಇದು. ಈ ಶಾಲೆಗೆ ನಿನ್ನೆ ರಾತ್ರಿ ಯಾರೋ ಬಂದು ಧಕ್ಕೆ ಮಾಡಿ ಗೋಡೆಯನ್ನು ಕೆಡುವಂಥದ್ದನ್ನು ಆಗಿದೆ. ಈಗಾಗಲೇ ನಾನು ಸಂಬಂಧಪಟ್ಟಿರ್ತಕ್ಕಂಥ ಎಜುಕೇಷನ್ ಡಿಪಾರ್ಟ್ಮೆಂಟ್ನವ್ರಿಗೂ ಮಾತಾಡಿದ್ದೀನಿ, ಉಳಿದಂಥ ಇಲಾಖೆಯವ್ರಿಗೂ ಕೂಡ ಮಾತಾಡಿ ಇದರಲ್ಲಿ ಯಾರ್ಯಾರು ಈ ದುಷ್ಕೃತ್ಯಕ್ಕೆ ಭಾಗಿಯಾಗಿದ್ದಾರೆ ಅವ್ರ ತಕ್ಷಣ ಬಂಧಿಸ್ಬೇಕನ್ನುವಂಥದ್ದು ಆಗ್ರಹವನ್ನು ಕೂಡ ನಾನು ಪೊಲೀಸ್ ಇಲಾಖೆಗೆ ಮಾಡ್ತೀನಿ. ಜೊತೆಗೆ ಶಿಕ್ಷಣ ಇಲಾಖೆಯವರು ತಕ್ಷಣ ಇದನ್ನು ಅವರು ಕೂಡ ಕಂಪ್ಲೇಂಟ್ ರೈಸ್ ಮಾಡಿ ಕೊಟ್ಟು ಮತ್ತು ತಕ್ಷಣ ದುರಸ್ತಿ ಕಾರ್ಯಕ್ಕೆ ಏನು ಬೇಕೋ ಅದನ್ನು ಕೂಡ ಅವ್ರು ಮಾಡುವಂಥ ವ್ಯವಸ್ಥೆಯನ್ನು ಮಾಡಬೇಕನ್ನುವಂಥದ್ದನ್ನು ಕೂಡ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಮತ್ತು ಈ ರೀತಿಯಾದಂಥ ಜಾಗಗಳನ್ನು ಹೊಡೆಯುವಂಥದ್ದು, ಭೂಮಾಫಿಯಾ ಅನ್ನುವಂಥದ್ದು ಏನೈತಿ, ಇದು ನಡಿಬಾರ್ದಿದೆ ಯಾವಾಗಲೂ ಸದ್ಯಕ್ಕಿದಾಗ. ಅವ್ರು ಲೀಗಲಿ ಫೈಟ್ ಮಾಡಿ ಯಾರ್ದಾರಿದ್ದರೆ ಅವ್ರು ಮಾಡ್ಕೊಳ್ಳಿ ವಿನ ಈ ರೀತಿ ಸರ್ಕಾರಿ ಶಾಲೆಗಳೇನು ಬಂದು ರಾತ್ರಿ JCBನೋ ಇನ್ನೇನೋ ತೊಗೊಂಬಂದು ಧ್ವಂಸ ಮಾಡಿ ಹೋಗುವಂಥದ್ದು ಯಾವುದೂ ಕೂಡ ಸರಿಯಲ್ಲ ಅನ್ನೋಂಥದ್ದು ಹೇಳ್ತೀವಿ. ಮತ್ತು ಇಲಾಖೆಯವರು ತಕ್ಷಣ ಇದ್ರ ಬಗ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನು ಸಂಗ್ರಹ ಮಾಡಿ FIR ಮಾಡಿ ಮತ್ತು ಇದಕ್ಕೆ ನಿನ್ನೆ ರಾತ್ರಿಗೆ ಇದಕ್ಕೆ ಯಾರು ಕಾರಣ ಆಗ್ಯಾರ ಅವ್ರನ್ನ ತಕ್ಷಣ ಬಂಧಿಸಬೇಕು ಅನ್ನೋಂಥ ಆಗ್ರಹವನ್ನು ಕೂಡ ಮಾಡ್ತೀವಿ. ಸರ್ಕಾರಿ ಶಾಲೆಗಳಿಗೆ ರಕ್ಷಣೆ ಇಲ್ಲದಂಗೆ ಆಗ್ಬಿಡೋದು ಸರ್? ಇಲ್ಲ, ಡೆಫಿನೆಟ್ಲಿ ನಾನು ಈಗ ಹೇಳ್ತಾ ಇದ್ದೀನಿ, ಇದು ಈ ರೀತಿಯಾದಂಥ ಶಾಲೆಗಳಿಗೆ ಯಾವಾಗಲೂ ಈ ಪುರಾತನ ಶಾಲೆಗಳು ಯಾವಾಗಲೂ ಶಾಲೆಗಳ ಬಗ್ಗೆ ನಾವು ವಿಶೇಷವಾಗಿ ಗೌರವವನ್ನು ಸೂಚಿಸಬೇಕಾದಂಥ ಸಂಗತಿಗಳಿರ್ತಾವೆ. ಗೌರ್ಮೆಂಟ್ ಶಾಲೆಗಳ ದುಸ್ಥಿತಿಗೆ ಬರಬಾರ್ದು ಅಂತೇಳಿ ಸಾಕಷ್ಟು ಹೋರಾಟಗಳನ್ನು ಕೂಡ ಇವತ್ತು ಎಲ್ಲ ಹಂತದಲ್ಲಿ ಕೂಡ ಅನೇಕ ಶಾಲೆಗಳು ಬಂದ. ಈಗ ಬ್ರಾಡ್ವೇ 2ನೇ ನಂಬರ್ ಶಾಲೆಗೆ ಬಂದಾಗೂ ಕೂಡ ಅಲ್ಲಿ ಅಷ್ಟೇ ಹೋರಾಟ ಮಾಡಿ ಆ ಶಾಲೆ ಉಳಿಸೋದಾಗೈತೆ. ಇವತ್ತು ಈ ಶಾಲೆಗೂ ಕೂಡ ಏನೇ ಆದರೂ ನಾವೆಲ್ಲರೂ ಕೂಡ ಹೋರಾಟ ಮಾಡಿ ಈ ಶಾಲೆಯನ್ನು ಉಳಿಸಿ ಬೆಳೆಸೋಂಥದ್ದನ್ನು 100% ನಾವೆಲ್ಲರೂ ಕೂಡ ಮಾಡ್ತೀವಿ. ನೋಡೋಣ, ಇದು ತನಿಖೆ ಆಗಲಿ. ಯಾಕಂದ್ರೆ ನಾನೀಗ ಫಸ್ಟ್ ಇನ್ಫಾರ್ಮೇಷನ್ನಾಗಿ ಇಮಿಡಿಯೇಟ್ ನಾನು ಯಾವುದು ರಿಯಾಕ್ಟ್ ಮಾಡೋದು ಸರಿ ಅನ್ಸಂಗಿಲ್ಲ. ತನಿಖೆ ಆಗಲಿ, ತನಿಖೆ ಆದಮೇಲೆ ಅದರ ಸತ್ಯಾಸತ್ಯತೆ ಏನು ಅನ್ನೋಂಥ ಸಂಪೂರ್ಣ ಹೊರಗೆ ಬರುತ್ತೆ. ಆ ಥರ ಏನಾದರೂ ಭೂಮಿ ಎಫ್ಎದ್ದು ಇನ್ನೊಂದು ಇತ್ತು ಅಂತಂದರೆ ಅವ್ರ ಮೇಲೆ ಕಠಿಣ ಕ್ರಮ ತೊಗೊಳ್ಳೋಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಬೇಕು. ಸರ್, ಜಾಗ ಯಾರ್ದಂತ ಜಾಗ ತೀರ್ಮಾನ ಆಗಲಿ ಯಾರ್ದಂತೇಳಿ. ಈಗ ನಾನು ಇದಕ್ಕೆ ಜಗದ ಬಗ್ಗೆ ತೀರ್ಮಾನ ಮಾಡೋಕ್ಕಾಗಲ್ಲ. ಬಹುಶಃ ಇನ್ನೂ ಕೋರ್ಟ್ ಇರ್ಬೋದು ಅನ್ಸುತ್ತೆ ನನಗೆ. ಕೋರ್ಟ್ನಲ್ಲಿ ನ್ಯಾಯಾಲಯದಲ್ಲಿ ಇರ್ತಕ್ಕಂಥ ಕಾರಣಕ್ಕಾಗಿ ಈಗ ನಾವು ಯಾವುದು ಡಿಸಿಷನ್ ತೊಗೊಳಕ್ಕಾಗಲ್ಲ. ಜಾಗ ಇನ್ನೊಂದು ಮತ್ತೊಂದು ಏನಾರು ಇರಲಿ, ಈಗ ಶಾಲೆ ಕಟ್ಟಡ ಐತಿ, ಶಾಲೆ ನಡೆದೈತಿ, ಹೀಗಾಗಿ ಅದಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ತಾಪತ್ರೆ ಆಗಬಾರ್ದು. ಈ ರೀತಿ ಬಂದು ರಾತ್ರಿ ಒಡೆದು ಹಾಕುವಂಥದ್ದು ಯಾವುದೂ ಕೂಡ ಸಹಿಸ್ಲಾಕಕ್ಕೆ ಸಾಧ್ಯ ಇಲ್ಲ ಅನ್ನೋಂಥದ್ದನ್ನು ಅಷ್ಟೇ ಸ್ಪಷ್ಟವಾಗಿರ್ತೀನಿ. ಆಮೇಲೆ ಇಲಾಖೆಯವ್ರದ್ದು ಸಂಪೂರ್ಣ ಸತ್ಯಾಸತ್ಯತೆಯನ್ನು ಅರ್ಥ ಮಾಡಿಕೊಂಡು ಅದರ ತನಿಖೆ ಮಾಡಿ ಯಾರು ಇದಕ್ಕೆ ದುಷ್ಕರ್ಮಿಗಳು ಇದನ್ನು ಬೀಳಿಸುವಂಥ ಸಾಹಸ ಮಾಡಿದ್ದಾರೆ ಅವ್ರನ್ನ ಒಳಗೆ ಹಾಕುವಂಥ ಕೆಲಸ ಇಲಾಖೆ ಮಾಡಬೇಕನ್ನೋಂಥ ಆಗ್ರಹ ಮಾಡ್ತೀವಿ. ಸರ್ ಹೇಳಿ ಸರ್, ಇದನ್ನು ತಾವು ಕಲ್ತು ಶಾಲೆ ಈಗ ಇದಾಗೈತಿ ಏನಂತ? ನಾವು
1 ಮತ್ತು 2 ತರಗತಿ ಪ್ರಸ್ತುತ ಶಾಲೆಯಲ್ಲೇ ಓದಿದ್ದು. ಈ ಶಾಲೆ ಬಗ್ಗೆ ನಮಗೆ ಭಾಳ ಪ್ರೀತಿ ಅಭಿಮಾನ ಇದೆ. ಇವತ್ತು ಈ ಶಾಲೆ ಕೆಡವಿದ್ದು ಒಂದು ದುಷ್ಕೃತ್ಯ. ಇದು ತಾನೇ ಆಗಿ ಬಿದ್ದಿಲ್ಲ, ಇದು ತನಿಖೆ ಆಗಬೇಕು. ಈ ತನಿಖೆಗೆ ಒಳಪಡಿಸ್ಬೇಕು. ಶಾಲೆ ಯಾರು ಕೆಡವಿದಾರ ಮೇಲ್ನೋಟಕ್ಕೆ ಅದನ್ನು ಜಡ್ಜಿದ್ದು ಕಾಣ್ತಿದೆ ರಾಡು. ಅದಕ್ಕೆ ಈ ದುಷ್ಕೃತ್ಯ ಎಸಗಿದವ್ರದ್ದು ತನಿಖೆ ಆಗಬೇಕು. ಪುನಃ ಈ ಶಾಲೆ ಮತ್ತೆ ನಿರ್ಮಾಣ ಆಗಬೇಕು. ನಮ್ಮ ಅವಧಿನಲ್ಲಿ ಜಿಲ್ಲಾ ಪಂಚಾಯತಿಗೆ ವಿನಂತಿ ಮಾಡಿ ಇದನ್ನು ಕಟ್ಸಿದ್ವಿ. ಇದು ಸೋರ್ತಿತ್ತು, ಹಂಗಾಗಿ ಇದನ್ನು ಕಟ್ಸಿದ್ವಿ. ಒಟ್ಟಾರೆ ಶಾಲೆ ಪುನರ್ ನಿರ್ಮಾಣ ಆಗೋದು, ಅದಕ್ಕಿಂತ ಮುಂಚೆ ತನಿಖೆ ಆಗಬೇಕು. ಮತ್ತು ಈ ಶಾಲೆಗೆ ಇದು ಮೀಸಲಿಡಬೇಕು ಮೈದಾನ. ಇದು ಮೊದಲಿಂದ ಬೇಡಿಕೆ ಇದೆ ನಮ್ಮದು. ಹಾಗಾಗಿ ಇಲ್ಲಿ ಯಾರ್ಯಾರು ಏನೇನೋ ನಡೀತಾ ಇದೆ ಇಲ್ಲಿ. ಆಗ ಇದು ಸಮಗ್ರ ಶಾಲೆ ಬಿದ್ದ ಬಗ್ಗೆ ತನಿಖೆ ಆಗೋದು ಒಂದು. ಮತ್ತು ಇದು ಇದನ್ನು ಹೋರಾಟವಾಗಿ ತೆಗೆದುಕೊಳ್ತೀವಿ. ಇಲ್ಲಿ ಹಕ್ಕುಪತ್ರ ಸಿಗಬೇಕಂದ್ರೂ ನಾವು ಇಲ್ಲಿ ಎಲ್ಲ ಸಮಾಜಗಳನ್ನು ಕೂಡಿಸ್ಕೊಂಡು ಅದನ್ನು ನ್ಯಾಯ ದೊರಕಿಸಿಕೊಟ್ಟು ಧರ್ಮ್ ಸಿಂಗ್ ಅವರು ಪುಣ್ಯ, ಆಮೇಲೆ ಜಗದೀಶ್ ಶೆಟ್ಟರ್ ಸಾಹೇಬರು, ಆನಂತರ ಸೋಮಣ್ಣವರು, ಪ್ರಹ್ಲಾದ್ ಜೋಶಿ ಅವರು ಅದಕ್ಕೆ ಕೈ ಜೋಡಿಸಿದ್ದಾರೆ ಎಲ್ಲ ಹಿಂದೆ. ನಮಗೆ ಒಂದೇದು ಇದು ತನಿಖೆ ಫಸ್ಟು ಆಗಲೇಬೇಕಂತ ನಮ್ಮದು ಅತ್ಯಂತ ಆಗ್ರಹ ಇದೆ. ಇದು ತನಿಖೆ ಆಗಬೇಕು, ತಪ್ಪಿಸ್ತರು ಗುರುತು ಹಚ್ಚಬೇಕು ಮತ್ತು ಶಾಲೆ ನಿರ್ಮಾಣ ಆಗಬೇಕು. ಇದು ಮೈದಾನ ಶಾಲೆಗೆ ಮೀಸಲಿಡಬೇಕು. ಅದು ಏನು ಗೊತ್ತಿಲ್ಲ, ಎಲ್ಲ ಊಹಾಪೋಹ ಇದೆ. ಯಾವ ಪುಣ್ಯಾತ್ಮ ಇದನ್ನು ತೊಗೊಂಡಾನೋ, ಯಾವ ಪುಣ್ಯಾತ್ಮ ಇದನ್ನು ಕಾಯ್ದಿಟ್ಟಾನೋ, ಇದೆಲ್ಲ ತೊಗೊಂಡಿನಿ, ನೀನು ತೊಗೊಂಡಿನಿ, ಅದು ಕೂಡ ಬಹಿರಂಗ ಆಗಬೇಕು. ಯಾರು ತೊಗೊಂಡಾರ, ಯಾರು ನಿಮ್ಮನ್ನು ಕೊಟ್ಟರು, ನೀವು ಯಾವ ಇಸುವಿನಲ್ಲಿ ತೊಗೊಂಡ್ರಿ, ನಿಮ್ಗೆ ಈ ಭೂಮಿಗೆ ಏನು ಸಂಬಂಧ, ಇದೇ ನೆಲದಲ್ಲಿ ಹುಟ್ಟಿದ್ದೀವಿ ನಾವು, ಇಲ್ಲಿ ನಾವು ಇದನ್ನು ಕಾಪಾಡ್ಕೊಂಡು ಬಂದೀವಿ. ನೀವು ಯಾರೋ ಬಂದು ಇದನ್ನು ನಾನು ತೊಗೊಂಡಿನಿ ಅದ್ರ ಮೇಲೆ ಏನೇನಾರ ಮಾಡಿದ್ರೆ ನಾವು ಬಿಡಲ್ಲ. ಇನ್ನು ಮೇಲೆ ಇಷ್ಟು ದಿವಸ ನಾವಿಲ್ಲೇ ಇದ್ರ ಬಗ್ಗೆ ನಾವು ಈ ಕಡೆ ಕಣ್ಣು ಹಾಕಿದ್ದಿಲ್ಲ. ಈಗ ಶಾಲೆ ಬಿದ್ದೈತೆ ಅಂದಾಗ ನನ್ನ ಮನಸ್ಸಿಗೆ ಭಾಳ ನೋವಾಗಿದೆ. ಇದನ್ನು ಸವಾಲಾಗಿ ತೊಗೊತೀವಿ, ಹೋರಾಟವಾಗಿ ತೊಗೊತೀವಿ. ಇದೆಲ್ಲ ತನಿಖೆ ಆಗಬೇಕು. ಈ ಭೂಮಿ ಯಾರು ತೊಗೊಂಡ್ರು, ಯಾವಾಗ ತೊಗೊಂಡ್ರು, ಹೆಂಗೆ ಬಂತು, ಇದು ತನಿಖೆ ಆಗಬೇಕು. ಮತ್ತು ನಮ್ಮದು ಇದ್ರ ಜೊತೆಗೆ ಈಗ ನಾವು ಪ್ರವೇಶ ಮಾಡೀವಿ ಅಂದ್ರೆ, ಈಗ ಏನು ಜವಳಿಗಿರಿನೂ ಕಾರ್ಮಿಕರಿದ್ದರು, ಸಾವಿರಾರು ಕಾರ್ಮಿಕರು ಗಿರಣಿ ಚಾಲಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಮಿಕರಿದ್ದರು. ನಮ್ಮ ಬೇಡಿಕೆ ಏನಿತ್ತು ಅಂದ್ರೆ, ಇಲ್ಲಿ ಮತ್ತೆ ಪುನಃ ಬೃಹತ್ ಕೈಗಾರಿಕೆ ಸ್ಥಾಪನೆ ಆಗಬೇಕು. ಬೃಹತ್ ಕೈಗಾರಿಕೆ ಸ್ಥಾಪನೆ ಆಗಿ ಈಗ ಜೀವಂತ ಇರೋ ಕಾರ್ಮಿಕರು ಅಥವಾ ಮಡಿದಂಥ ಕಾರ್ಮಿಕರ ಮಕ್ಕಳಿಗೆ ಇಲ್ಲಿ ಉದ್ಯೋಗ ಅವಕಾಶ ಕೊಡಬೇಕು. ಪ್ರಥಮ ಪ್ರಾಶಸ್ತ್ಯ ಕೊಟ್ಟು ಇನ್ನು ಉಳಿದವ್ರಿಗೆ ಈ ಹುಣಕಲ್ ಭಾಗ, ಸಾಯಿನಗರ, ಈ ಕಡೆ ನೇಕಾರ್ ನಗರ ಸುತ್ತಮುತ್ತಲು ಕಾರ್ಮಿಕರು ಇಲ್ಲಿಂದ ಬರ್ತಿದ್ರು. ಈ ಸೆಟ್ಲ್ಮೆಂಟ್ ಗಂಗಾಧರ್ ನಗರ, ಅದಕ್ಕೆ ಇಲ್ಲಿ ಬೃಹತ್ ಕೈಗಾರಿಕೆ ಆಗಬೇಕು, ಈ ಶಾಲೆ ಉಳಿಬೇಕು, ಇದು ತನಿಖೆ ಆಗಬೇಕು. ಇದಕ್ಕಾಗಿ ನಮ್ಮ ಹೋರಾಟ ಇದೆ.